ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಸೂರ್ಯವಂಶ ಕಲಾವಿದ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯವಂಶ ಸಿನಿಮಾ ಸಂದರ್ಭದಲ್ಲಿ ಬ್ಲ್ಯಾಕ್ ಟಿಕೆಟ್ ಕೂಡ ಮಾರೋಂಥದ್ದು ಸಹ ಸಾಕಷ್ಟು ದೊಡ್ಡ ಮಟ್ಟಿಗೆ ದುಡ್ಡನ್ನು ಮಾಡಿದಂಥವು ಅಂತ ಹೇಳ್ಬೋದು. ಇನ್ನು ಈ ಬಾರಾಟ ಏನಿಲ್ಲ ಅನ್ನೋದು ನಿಜ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು. ಹಾಗಾದ್ರೆ ಎಲ್ಲಿ ಹೋದರೆ ಏನಾದರೂ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಸದ್ಯ ಅವರು ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟಲ್ ಆದರು ಅಂತ ಹೇಳಲಾಗುತ್ತೆ. ಸೂರ್ಯವಂಶ ಮತ್ತು ನಮ್ಮಣ್ಣ ಸಿನಿಮಾದಲ್ಲಿ ಕೂಡ ಅವರು ಅಭಿನಯ ಮಾಡಿದರು. ಇವರ ಅಭಿನಯ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ಇರುವಂಥದ್ದೇ ಅಭಿನಯ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾದ ಅಭಿನಯ ಮಾಡ್ತಾರೆ. ನಮ್ಮಣ್ಣ ಸಿನಿಮಾ ಸುದೀಪ್ ಅರ್ಜುನ್ ಕೂಡ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಸೂರ್ಯವಂಶ ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು. ಇವತ್ತಿಗೂ ಕೂಡ ಟಿ ವಿಲಿ ಬಂದರೆ ಎಲ್ಲರೂ ಕುಳಿತುಕೊಂಡು ನೋಡುವಂಥ ಸಿನಿಮಾ ಸೂರ್ಯವಂಶ ಅಂತಲೇ ಹೇಳ್ಬೋದು. ಇನ್ನು ಇಂಥ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಬಾಲನಟ ಆದಂಥ ಮಾಸ್ಟರ್ ಚಂದನ್ ಅವರು ಇದೀಗ ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟಲ್ ಕೂಡ ಆಗಿರೋಂಥದ್ದು. ಸರಿ, ಇತ್ತೀಚೆಗೆ ಒಬ್ಬರು ಯೂಟ್ಯೂಬರ್ ಅವರನ್ನ ಮಾತಾಡಿಸಿದ್ದಕ್ಕೆ ಅವ್ರನ್ನ ಪರಿಚಯ ಮಾಡಿಕೊಂಡು ಎಲ್ಲ ಹೇಳಿದರು. ನಾನು ಆವಾಗ ಓದಿನ ಕಡೆ ಗಮನ ಕೊಟ್ಟೆ. ಇವಾಗ ನಾವು ಓದಿನ ಕಡೆ ಗಮನ ಕೊಡೋದಲ್ಲಿ ಸಿನಿಮಾದ ಹುಚ್ಚಿಡಿಸ್ಕೊಂಡು ನಾನು ಹೋಗ್ಬಿಟ್ಟಿದ್ದರೆ ಇವತ್ತಿನ ಸಿನಿಮಾ ಪರಿಸ್ಥಿತಿ ನೋಡಿದಿರಲ್ಲ. ಯಾವುದೇ ಕಾರಣ ನಮ್ಮಂಥವ್ರಿಗೆಲ್ಲ ಅವಕಾಶ ಸಿಗ್ತಿರಲಿಲ್ಲ, ಭಾಳ ಕಷ್ಟ ಆಗೋದು. ಹಾಗಾಗಿ ನಾನು ಆವತ್ತಿನ ಸಹ ಚೆನ್ನಾಗಿ ಓದ್ಕೊಂಡೆಲ್ಲ ಹೋಗಿದ್ದಕ್ಕೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಪದವಿ ಪಡ್ಕೊಂಡು ತಿಂಗಳಿಗೆ 2 ಲಕ್ಷ ಸಂಬಳ ತೆಗೆದುಕೊಳ್ತಿದ್ದೇನೆ ಅಂತೇಳಿ ತುಂಬಾ ಸಂತೋಷದಿಂದ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತಲೇ